ಅವರಪ್ಪ ಆಟ ಆಡಿದ್ದು ಚೇರು ಜೊತೆ ಮಗಳು ಕೂಡ ಆಟ ಆಡ್ಲಿ ಅಂತ ಕೇಳಿದ್ರೆ ನಾಟಕವಾಡ್ತಾಳೆ. ಕೇಕ್ ಅನ್ಕೊಂಡು ತಿಂದ್ಯಾ? ಬಾ ಕಡೆ ಹೋಗೋಣ. ಯಾರಮ್ಮು ಎಲ್ಲೋಗ್ತಿದ್ದೀವಿ? ಡಿಶುಮ್ ಅಂತೆಲ್ಲ ಮಾಡಿ. ಹೆಂಗೆ ಡಿಶುಮ್ ಅಂತ? ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಅತ್ತೆ ಮಾವ ಕೂಡ ಹೊರಟ್ರು, ಬೆಳಿಗ್ಗೆನೇ ಹೊರಟ್ರು. ಒಂದು 10:30 11 ಆಗಿತ್ತು. ಸೊ ಇವಳು ಹತ್ತು ಬಿಡ್ತಾಳೆ, ಅವ್ರೇನಾದರೂ ಓಡೋದು ನೋಡಿದ್ರೆ ಹತ್ತು ಬಿಡ್ತಾಳೆ ಅಂದ್ಬಿಟ್ಟು ನನಗೆ ಅದೇ ರೂಮಾಗಿ ಕರ್ಕೊಂಡೋದೆ ಫೀಡಿಂಗ್ ಮಾಡ್ಸೋಣ ಅಂತ. ಸೊ ಅಷ್ಟೊತ್ತಿಗೆ ಅವರು ಹೊರಟ್ರು. ಆಮೇಲೆ ಎದ್ದು ಬಂದ್ಬಿಟ್ಟು ಹುಡುಕ್ತಾ ಇದ್ಲು. ಆ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಇವಾಗ ಸದ್ಯಕ್ಕೆ ಮಲ್ಕೊಂಡಿದ್ದಾಳೆ. ಏನೋ ಫುಲ್ಲು ಯಾರಾದರೂ ಬಂದು ಹೋಗ್ಬಿಟ್ರೆ ಅದೇ ಇದರಲ್ಲೇ ಇದ್ಬಿಡ್ತಾಳೆ, ಪಾಪ ಅನ್ಸ್ಬಿಡುತ್ತೆ. ಫುಲ್ ಬ್ಯುಸಿ ಇದ್ದು ನನ್ನ ಕೈಗೆ ಸಿಕ್ಕಿಲ್ಲ. ನೀವು ನೋಡ್ಬೋದು, ವ್ಲಾಗಿಗೆ ಸಿಕ್ಕೇ ಇಲ್ಲ ಅವಳು ನನಗೆ. ಅಜ್ಜಿ ತಾತ ಅಂದ್ಕೊಂಡು ಅವ್ರ ಜೊತೆನೇ ಇರ್ತಾಳೆ. ನಾನೇನೋ ಆ ಥರ ಹೋದರೆ ಗೋ ಅಂತಾಳೆ, ನಾನು ಅವಳ ಹತ್ರ ಹೋಗ್ಬಾರ್ದು ಅಂತ. ಸೊ ಫುಲ್ ಬ್ಯುಸಿ. ನನ್ನ ಹತ್ರ ಅಂತೂ ಇಲ್ಲವೇ ಇಲ್ಲ, ನಿಜ ಹೇಳ್ಬೇಕಂದ್ರೆ. ಊಟನೂ ಅವರು ಅಜ್ಜಿನೇ ತಾತನೇ ಮಲಗಿಸೋದು ಎಲ್ಲ ಅಲ್ಲೇ. ನೈಟ್ ಟೈಮ್ ಅಷ್ಟೇ ನನ್ನ ಜೊತೆ ಬಂದು ಮಲ್ಕೊತಾ ಇದ್ದಿದ್ದಷ್ಟೇ. ಸೊ ಅದಕ್ಕೆ ನಾನು ಯಾವುದೇ ಥರ ವ್ಲಾಗ್ ಅವಳ ಜೊತೆ ಮಾಡೋಕ್ಕೆ ಆಗಿಲ್ಲ. ಹೆಂಗಿದ್ರು ನಂಗೆ ಟೈಮ್ ಸಿಕ್ತು. ಅತ್ತೆ ಮಾವ ಬಂದಿದ್ರಲ್ಲ, ಇವಳು ಅವ್ರ ಜೊತೆ ಇರ್ತಾ ಇದ್ಲು ಅಂದ್ಬಿಟ್ಟು ಫುಲ್ ಡೀಪ್ ಕ್ಲೀನ್ ಮಾಡ್ಕೊಂಬಿಟ್ಟು ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡೆ. ಫುಲ್ ಸುಸ್ತಾಗಿ ಹೋಗ್ಬಿಡ್ತು. ಮ್ಯಾಕ್ಸಿಮಮ್ ಏನಾಗುತ್ತೆ, ಇವಳು ಇದ್ದರೆ ಅದೆಲ್ಲ ಚಿಮ್ನಿ ಕ್ಲೀನ್ ಮಾಡೋಕ್ಕೆ, ಈ ಥರ ಡಸ್ಟಿಂಗ್ ಸಣ್ಣ ಪುಟ್ಟ ಏನೇನು ಇರ್ತದೆ ಮಾಡೋಕ್ಕೆ ಬಿಡಲ್ಲ. ಸೊ ಅದಕ್ಕೆ ಹೆಂಗಿದ್ರು ಫುಲ್ ಬ್ಯುಸಿ ಇದ್ಲಲ್ಲ ಇವಳು ಅಂತ ಅಂದ್ಬಿಟ್ಟು ನಾನು ಎಲ್ಲ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಹಬ್ಬ ಕೂಡ ಬರ್ತಾ ಇದೆ, ಶಿವರಾತ್ರಿ ಹಬ್ಬ. ಒಂದೇ ಸರಿ ಮಾಡಿ ಬರ್ಡನ್ ಆಗೋಕ್ಕಿಂತ ಎಷ್ಟಾಗುತ್ತೋ ಅಷ್ಟು ಸ್ಲೋವಾಗಿ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದ್ದೀನಿ. ಇನ್ನೂ ಎಷ್ಟೊಂದು ಮಾಡಿಲ್ಲ. ಸ್ಲೈಡ್ ಕೂಡ ಕ್ಲೀನ್ ಮಾಡೋಕ್ಕಿತ್ತು. ಅಷ್ಟೊತ್ತಿಗೆ ಇವಳು ಬಂದಳು. ಅಡುಗೆ ಬೇರೆ ಮಾಡೋದಿತ್ತು ಅಂದ್ಬಿಟ್ಟು ನಾನು ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟೆ, ಮಾಡೋಕ್ಕಾಗಿಲ್ಲ. ಸೊ ಇವಾಗ ಮಲಗಿದ್ದಾಳೆ. ಅದೇ ಎಷ್ಟು ಕಮೆಂಟ್ ಮಾಡಿ ಕೇಳಿದ್ರಿ ಏನಾಗೆ ಕೋಲ್ಡ್ ಕಮ್ಮಿ ಆಯ್ತಾ ಅಂತ. ಹೌದು, ಕಮ್ಮಿ ಆಗಿದೆ. ಇವಳಿಗೆ ಬಂದರೆ ಒಂದು 2 ಡೇಸ್ಗೆ ಹೋಗ್ಬಿಡು. ಹೆಂಗಂದರೆ ಜಾಸ್ತಿ ದಿನ ಈಗ ಮೊದಲೆಲ್ಲ ಬಂದರೆ ಒಂದು 5-6 ದಿನ ಇರ್ತಾಯಿತ್ತು, ಫುಲ್ ಬೇಜಾರಾಗ್ಬಿಡ್ತಿತ್ತು. ಬಟ್ ಇವಾಗ ಏನಂದರೆ ನಾನು ಅದೇ ಹೇಳಿದ್ನಲ್ಲ, ಬೆಳ್ಳುಳ್ಳಿ ಯಾವುದು ರೆಮಿಡಿ ಏನು ಇರುತ್ತೆ, ಯಾವುದರಿಂದ ಹೋಗೋಕ್ಕಿರುತ್ತೆ ಆದಷ್ಟು ಅದು ಮನೇಲೇ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮೆಡಿಸಿನ್ಸ್ ಅಂತೂ ಜಾಸ್ತಿ ಯೂಸ್ ಮಾಡಲ್ಲ, ಮನೇಲೇ ರೆಮಿಡೀಸ್ ಏನಿದೆ ಈ ಥರ ಕೊಡೋಕ್ಕೆ ಟ್ರೈ ಮಾಡಿ. ಐಟಮ್ಸ್ ಅಂತ ಅದೇನಾದರೂ ಹಂಗಿದ್ರೆ ಅದನ್ನು ನಾನು ಕಂಪ್ಲೀಟ್ ಅವಾಯ್ಡ್ ಮಾಡ್ತೀನಿ. ಇಲ್ಲಾಂದರೆ ಮತ್ತೆ ಅದು ಕೊಟ್ಟು ಮತ್ತೆ ಜಾಸ್ತಿ ಆಗಿಬಿಟ್ರೆ ಅಂತ ಹೋಗಿತ್ತು. ಮತ್ತು ಇದು ವಾಟರ್ ಮಿಲನ್ ತೊಗೊಂಬಂದಿದ್ರು ಅತ್ತೆ, ಇವಳಿಗೆ ಇಷ್ಟ ಅಂತ. ಅದು ನನಗೆ ಮರ್ತೋಗ್ಬಿಡ್ತು, ತಿನ್ಕೊಂಬಿಟ್ಟಿದ್ದಾಳೆ. ಮತ್ತೆ ಸ್ಟಾರ್ಟ್ ಆಗಿತ್ತು. ಮತ್ತೆ ಕಷಾಯ ಕೊಟ್ಟೆ. ಮತ್ತು ಅದೇ ಕಿಚಡಿ, ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಕಿಚಡಿ ಮಾಡಿ ಅದನ್ನು ತಿಂದಿದೆ. ಸ್ವಲ್ಪ ಹಂಗೆ ಕಮ್ಮಿ ಆಗಿಬಿಡ್ತು ಇಮಿಡಿಯೇಟಾಗಿ. ಸೊ ಆ ಥರ ಇವಾಗ ಕಂಪ್ಲೀಟಾಗಿ ಎಲ್ಲ ಕಮ್ಮಿ ಆಗಿದೆ. ಸೊ ಅದೊಂದು ಖುಷಿಯಪ್ಪ. ಬಂದ ತಕ್ಷಣ ಅದೇ ಟೆನ್ಷನ್ ನನಗೆ. ಅದಕ್ಕೆ ಮೊದಲು ಹೋಗೋವರೆಗೂ ಸಮಾಧಾನ ಇಲ್ಲ, ಅದು ಇದು ಮಾಡಿ ಕೊಡ್ತಾನೆ ಇರ್ತೀನಿ. ಸೊ ಇವಾಗ ಅದೆಲ್ಲ ಕಂಪ್ಲೀಟ್ ಹೋಗಿದೆ. ಇವಾಗ ಅದೊಂದು ಆರಾಮ್ ಖುಷಿ ಇದೆ. ಸೊ ಆರಾಮ್ ನಿದ್ದೆ ಮಾಡ್ತಾ ಇದ್ದಾಳೆ. ಇಲ್ಲಾಂದರೆ ಅವಳಿಗೆ ನೆಗಡಿ ಇದ್ದರೆ ಮಲ್ಗೋದೇ ಇಲ್ಲ, ಇರಿಟೇಟ್ ಆಗಿಬಿಡುತ್ತಲ್ಲ ಅಂತ. ಸೊ ಇವಾಗ ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ. ಅವಳಿಗೆ ಕಿಚಡಿ, ಅವಳು ಎದ್ದೋಳಷ್ಟಕ್ಕೆ ಮುಂಚೆ ಕಿಚಡಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದೇ ಮತ್ತೆ ಬೆಳ್ಳುಳ್ಳಿ ಹಾಕಿನಿ. ಸೊ ಬೇಗ ಕಿಚಡಿ ಮಾಡಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಯಾರಮ್ಮು? ಅಜ್ಜಿ ಎಲ್ಲಿ? ಹಾಂ, ನಾನು ಇನ್ನೂ ಫೀಡಿಂಗ್ ಕೂಡ ಮಾಡ್ತಾ ಇದ್ದೀನಲ್ಲ, ಆ ಫೀಡಿಂಗ್ ಮಾಡೋದ್ರಿಂದನೂ ಅದೊಂದು ತುಂಬ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ನೆಗಡಿ ಆದಾಗ, ಎಸ್ಪೆಷಲಿ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಫೀಡಿಂಗ್ಗಿಂತ ಒಳ್ಳೆ ಮೆಡಿಸನ್ನೇ ಇಲ್ಲ ಅಂತ ಹೇಳ್ತಾರೆ. ಅದು ನಿಜನೇ. ಸೊ ಅವಳು ಕೋಲ್ಡ್ ಆದಾಗ ನಾನು ಆದಷ್ಟು ಜಾಸ್ತಿ ಫೀಡ್ ಮಾಡ್ತೀನಿ. ಫೀಡ್ ಮಾಡೋದ್ರಿಂದ ಅದು ಬೇಗ ಕಮ್ಮಿ ಆಗುತ್ತೆ. ಇವಾಗ ಎದ್ದಿದ ತಕ್ಷಣ ವಾಟರ್ ಮಿಲನ್ ನೋಡಿದ ತಕ್ಷಣ ಬೇಕಂತ ಇಲ್ಲ. ಸರಿ ಬಿಡಿ, ಹೆಂಗಿದ್ರು ಕಮ್ಮಿ ಆಗಿದ್ದಲ್ಲ, ಸ್ವಲ್ಪ ಕೊಟ್ಟಿದ್ದೀನಿ ಅಷ್ಟೇ. ಸೊ ಎಷ್ಟು 1.5 hour ಆಯಿತು ಮಲಗಿದ್ಲು. ಇವಾಗ ವೀಡಿಯೋ ಕಾಲ್ ಮಾಡಿದ್ದೆ ಅತ್ತೆ ಮಾವಾಗೆ, ತೋರಿಸ್ದೆ. ತಾತ ಅಜ್ಜಿ ಅಂತ ಹುಡುಕ್ತಾ ಇದ್ಲಲ್ವ, ಮಾತಾಡೋದು. ಆ್ಯಂಡ್ ಇಲ್ಲಿರೋದು ಇದು ಚೇರ್ ತುಂಬ ವರ್ಷ ಹಳೇದು. ಕಿರಣ್ ಚಿಕ್ಕವರಿದ್ದಾಗ ಕೊಡಿಸಿದ್ದಂತೆ ಕಿರಣ್ ತಾತ. ಆವಾಗ ಕಿರಣ್ ಇದ್ರ ಮೇಲೆ ಕೂತ್ಕೊಂಡು ಫೋಟೋಸ್ ಎಲ್ಲ ಇದೆ, ಮನೇಲಿದೆ, ನೋಡೋಣ ಸಿಕ್ಕಿದಾಗ ಶೇರ್ ಮಾಡ್ತೀನಿ. ಸೊ ಅದಕ್ಕೆ ಅತ್ತೆ ಹಿಡ್ಕೊ ಬಂದಿದ್ದಾರೆ ಇಲ್ಲಿಗೆ. ಈಯನ ಕೂಡ ಆಟ ಆಡಲಿ, ಅವರಪ್ಪ ಆಟ ಆಡಿದ್ದು ಚೇರು ಜೊತೆ ಮಗಳು ಕೂಡ ಆಟ ಆಡಲಿ ಅಂತ. ಸಿಪ್ಪೆ ಅಲ್ಲ ಅದು, ತಿನ್ನು.
ಹಿಂಗೆ ಕೊಡ್ತಾಳೆ ಸಿಪ್ಪೆ ಸಿಪ್ಪೆ ಅಂದ್ಕೊಂಡು. ಸೊ ಇದೆ ಎಷ್ಟು ಮೆಮೊರೀಸ್ ಅಲ್ವಾ. ಕಿರಣ್ ಆಡಿ ಬಿಟ್ಟಿದ್ದಿದ್ದು ಚೇರು ಇವಾಗ ಮಗಳು ಆಡ್ತಾ ಇದ್ದಾಳೆ. ಸಖತ್ ಖುಷಿ ಆಗುತ್ತೆ. ಆ ಥರ ನಂದು ಯಾವುದಿಲ್ಲ. ನಮ್ಮ ಅಮ್ಮಗೆ ಅದೇ ಹೇಳ್ತೀನಿ, ನಂದು ಚೆನ್ನಾಗಿಲ್ಲ ಫ್ರಾಕ್ಸ್ ಎಲ್ಲ ಇತ್ತು ನಂದು ಹಳೆ ಫೋಟೋಸ್ ಎಲ್ಲ. ಆ ಫ್ರಾಕ್ಸ್ ಎಲ್ಲ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ಲಮ್ಮ, ನಾನು ರೀಕ್ರಿಯೇಟ್ ಮಾಡ್ಬೋದಿತ್ತು ಏನೋ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದೆ. ಅವಳಿಗೂ ತೊಗೊಂಬಂದು ಡ್ರೆಸ್ ಹಾಕಿ ಅಂತ. ಆ ಡ್ರೆಸ್ನ ನಂದೇನಾದ್ರು ಇದ್ದಿದ್ದೆ, ಬಟ್ ಎಲ್ಲ ಎಲ್ಲಿಟ್ಬಿಟ್ಟಿದ್ದವ್ರು ಅಮ್ಮಗೆ ಗೊತ್ತಿಲ್ಲ ಅಂತೆ. ಅದೇ ಹೇಳ್ತಿದ್ರು. ಬಟ್ ಅಟ್ಲೀಸ್ಟ್ ಇದಿದೆ ಅಲ್ಲ, ಮೆಮೊರಿ ಅಲ್ವಾ ಇದೆಲ್ಲ. ಅಪ್ಪ ಆಡಿಬಿಟ್ಟಿದ್ದು, ಇವಳು ಆಡೋದು ಆ ಥರ ಎಲ್ಲ. ಕಿರಣ್ ಮಲ್ಕೊಂಡು ಒಂದು ಆ್ಯಪಲ್ಲಿ ಇಟ್ಕೊಂಡು ಚಿಕ್ಕ ವಯಸ್ಸಲ್ಲಿ ಫೋಟೋ ತೆಗೆದಿದ್ರು. ಇವಳ್ದು ಅದೇ ಥರ ಮಾಡಿದ್ದೀವಿ. ಮಾಡೋಣ ಅಂತ ಅದೆಲ್ಲ ನೆನಪಿಗೆ ಇದೆಲ್ಲ ಇದ್ದರೆ ನಂಗಂತೂ ಖುಷಿ ಆಯ್ತು. ಇನ್ನೂ ಇದು ಇಷ್ಟು ವರ್ಷ ಆದ್ರೂ ಇದೆ ಅಲ್ಲ ಅಂತ. ಏನೋ ಕೂಡ ಅದ್ರಲ್ಲಿ ಕುತ್ಕೊಂಡು ಕ್ಯೂಟಾಗಿ ಜ್ಯೂಸ್ ಎಲ್ಲ ತೊಗೊಂಡು ಈ ಥರ ನನಗೆ ಕೊಡ್ತಾಳೆ. ಸೊ ಇಲ್ಲಿ ಕುತ್ಕೊಂಡು ಇಲ್ಲೇ ಇರ್ತಾಳೆ ಸ್ವಲ್ಪ ಹೊತ್ತು. ನಾನು ಅಷ್ಟೊತ್ತಿಗೆ ಕಿಚಡಿ ರೆಡಿ ಮಾಡಿಬಿಡ್ತೀನಿ. ಓಕೆನಾ? ಕೂದ್ಲನಾ ಹೋಯ್ತು. ಓಕೆ ನಮ್ಮ ಓಕೆನಾ? ಓಕೆ ಸೇ ಓಕೆ ಯಾ ಓಕೆ ಅಮ್ಮೋ ಲೋಡೆ ಯಾ ಏಯ್ ಕಳ್ಳಿ ಯಾ ನೋಡೋದೇ ಇಲ್ಲ. ಕೇಳಿದ್ರು ನಾಟಕ ಮಾಡ್ತಾಳೆ. ಕೇಳಿದ್ರೆ ನಾಟಕ ಮಾಡ್ತಾಳೆ. ಇವತ್ತು ಅವಳೇ ಹಿಡ್ಕೊಂಬಂದಿದ್ರು ಅದು ಫ್ರಾಕ್ ಅಂತೆ. ಅತ್ತೆ ಡ್ರೆಸ್ ಹಾಕಕ್ಕೆ ಹೋದ್ರೆ ಇದೇ ಹಾಕು ಅಂತ ಹಿಡ್ಕೊಂಬಂದಿದ್ದಾಳೆ. ಸೊ ಅದಕ್ಕೆ ಇದೇ ಹಾಕಿದ್ದಾರೆ. ಅವಳು ಇವಾಗ ಬಟ್ಟೆ ನೋಡ್ರೆ ಅವಳಿಗೆ ಯಾವ್ದು ಕೇಳ್ತಾಳೆ ಅದನ್ನೇ ಹಾಕ್ಬೇಕಿಲ್ಲ ಅಂದರೆ ಹಾಕಿಸ್ಕೊಳ್ಳಲ್ಲ. ಫುಲ್ ನುಂಗ್ಬೇಕಮ್ಮು, ಹಂಗೆಲ್ಲ ಮಾಡಬಾರ್ದು. ಯಾರ ಚೇರ್ ಮೇಲೆ ಕುತ್ಕೊಂಡಿದೀಯ ನೀನು? ಯಾರ್ದದು ಚೇರ್? ಯಾರ್ದಮ್ಮು? ಯಾ ಚೇರ್ ಯಾರ್ದದು ನೋಡಮ್ಮು. ಇಲ್ಲಿ ನೋಡಿಲ್ಲಿ ಇನ್ನೂ ನಿದ್ದೆ ಇದರಲ್ಲೇ ಇದ್ದಾಳೆ. ಚೇರ್ ಯಾರ್ದದು? ನಿಂದ ಪಪ್ಪಂದ? ನಿಂದ? ಕಿಚಡಿಗೆ ಇಟ್ಟಿದ್ದೀನಿ. ಅತ್ತೆ ಬಂದಿದ್ರಲ್ವಾ, ತುಪ್ಪ ಮಾಡಿಕೊಟ್ಟಿದ್ದಾರೆ. ಎಷ್ಟೊಂದು ಕೆನೆ ತೆಗೆದಿದ್ದಾನ. ನಾನು ಬೆಳಗ್ಗೆ ಎದ್ದೊಳಸಿಗೆ ಆಲ್ರೆಡಿ ಮಿಕ್ಸಿಗೆ ಹಾಕಿ ಮಾಡಿಬಿಟ್ಟಿದ್ರು ತುಪ್ಪನ. ಸೊ ತುಪ್ಪ ರೆಡಿ ಇದೆ ಏನಾಗೆ. ಅವಳದು ವ್ಲಾಗ್ ಅವಳೇ ನೋಡ್ತಾ ಇದ್ದಾಳೆ. ಅದು ನೋಡ್ಬೇಕಾದ್ರೆ ಅವಳು ಇರಬೇಕು. ಅದೇನಾದ್ರೂ ಅವಳು ಇಲ್ಲ ಆ ಸೀನಲ್ಲಿ ಅಂದರೆ ಅವಳು ನೋಡಲ್ಲ. ಇಯ್ಯ ಅಂತ ಕೇಳ್ತಾಳೆ. ಏನಮ್ಮದು? ಬಾದಾಮ ಯಾ ಹೋಟ್ಲು? ಯಾ ಹೋಟ್ಲು ಅಷ್ಟೇ ನೋಡಿ. ಅವಳದು ಬ್ಲಾಗ್ ಅವಳೇ ನೋಡ್ಬೇಕಂತ ಹೇಳಿ ಅವಾಗಿನ ಹಂಗೆ ಮಾಡ್ತಾ ಇದ್ದಾಳೆ. ಮತ್ತೆ ಫಾರ್ವರ್ಡ್ ಮಾಡೋಣ, ಬೇರೆದು ಹಾಕೋಣ. ಈಗ ಬರ್ತಾಳೆ ಇವರು. ಎಲ್ಲಿದ್ದಾಳೆ? ಕಾಣಿಸ್ತಾ ಇಲ್ಲಲ್ಲ. ಬರ್ತಾನೆ. ಕೈಗೆ ಸಿಕ್ಕಿಲ್ಲ. ಎಲ್ಲಿದ್ದ ಕಾಣಿಸ್ತಾಳಿದ್ರ ಹಳೆ ಬ್ಲಾಗ್ಸ್. ಇಲ್ಲಿ ಬಂದ್ಲು. ಬರ್ತಾಳೆ ಇವಾಗ. ಅಷ್ಟೇ ನೋಡು, ನೀನಿಲ್ಲ, ಬ್ಯುಸಿ ಇದ್ದೆ ನೀನು. ಟೀ ಕುಡಿತಾ ಇದ್ದೀನಿ. ಅವಳಿಗೆ ಮಕಾನ ಹಾಕ್ಬಿಟ್ಕೊಟ್ಟಿದ್ದೆ. ಮಕಾನ ಕೆಳಗೆ ಬಿತ್ತು ಅಂತ ಹೋಗ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬಂದಿದ್ದಾಳೆ. ಎಲ್ಲಾಗ್ದೆ ಅಮ್ಮು? ಮಕಾನ ಎಲ್ಲಾಗ್ದೆ? ಅವಳು ಗೊತ್ತಾಗ್ಬಿಟ್ಟಿದೆ ಡಸ್ಟ್ಬಿನ್ಗೆ ಹಾಕೋದು ಅಂತ. ಏನಿದೆ ಹೋಗಿ ಕೆಳಗೆ ಬಿದ್ದಿದ್ದನ್ನ ಡಸ್ಟ್ಬಿನ್ಗೆ ಹಾಕಿ ಬರ್ತಾಳೆ. ಸೊ ಟೀ ಮಾಡ್ಕೊಂಡಿದ್ದೀನಿ, ಟೀ ಕುಡಿತಾ ಇದ್ದೀನಿ. ಇವಳಿಗೆ ಸ್ವಲ್ಪ ಹೊತ್ತು ಬಿಟ್ಟು ಹಾಲು ಕುಡಿಸ್ಬೇಕು. ನಡಿ ಹೋಗೋಣ, ಹಿಂದೆ ಹೋಗು. ಸೊ ಈ ಪಾತ್ರೆ ಎಲ್ಲ ಲೋಡ್ ಮಾಡೋದಿದೆ. ಲೋಡ್ ಮಾಡಿ ಸ್ವಲ್ಪ ಕಿಚನ್ ಕೂಡ ಕ್ಲೀನ್ ಮಾಡೋದಿದೆ. ಎಲ್ಲ ಮೆಸ್ ಆಗಿದೆ. ಮತ್ತು ಇದರಲ್ಲಿರೋ ಎಲ್ಲ ಸ್ವಲ್ಪ ನಿನ್ನೆ ಹಾಕಿದ್ದು ಎಲ್ಲ ಎತ್ತಿಟ್ಕೋಬೇಕು. ಇನ್ನು ಕ್ಲೀನ್ ಆಗಿರೋದೆಲ್ಲ ಎತ್ತಿಟ್ಕೋಬೇಕು. ಎತ್ತಿಟ್ಟು ಮತ್ತೆ ಲೋಡ್ ಮಾಡಿ ಕಿಚನ್ ಕ್ಲೀನ್ ಮಾಡಬೇಕು. ಇವಾಗ
ಏನೋ ಅಲ್ಲಿ ಆಟ ಆಡ್ಕೊಂಡಿದ್ದಾಳೆ. ಓಯ್ ಯಾರದು ತಿಂದ ಮಕ್ಕನ? ಸೊ ಎಲ್ಲ ಲೋಡ್ ಮಾಡಕ್ಕೆ ಹಾಕಿದ್ದೀನಿ. ಮತ್ತು ಕಿಚನ್ ಕೂಡ ಎಲ್ಲ ಕ್ಲೀನ್ ಆಯಿತು. ಇಲ್ಲಿ ಅತ್ತೆ ಬಂದ ತೊಗೊಂಬಂದಿರೋ ವಾಟರ್ ಮೆಲನ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಕಿರಣ್ ಬಂದರೆ ತಿನ್ನೋಕ್ಕಿರುತ್ತೆ. ಇನ್ನು ಫ್ರಿಜ್ಜಲ್ಲಿ ಇರುತ್ತಲ್ಲ, ತೆಗೆದಿದ ತಕ್ಷಣ ತಿನ್ನೋಕ್ಕಾಗಲ್ಲ, ಫುಲ್ ತಣ್ಣಗಿದ್ಬಿಡುತ್ತೆ. ಸೊ ಅದಕ್ಕೆ ಎಲ್ಲ ಕಟ್ ಮಾಡಿ ಇದೆಲ್ಲ ಇಟ್ಟಿದ್ದೀನಿ. ಆ್ಯಪಲ್ ಕೂಡ ಇದೆ, ಏನಾದ್ರು ತಿನ್ನಿಸ್ಬೇಕು. ಅವಳು ಲಲ್ಲಿ ಬಂದಿದ್ಲಲ್ಲ ಸ್ಕೂಲಿಂದ, ಆಟ ಆಡೋಕ್ಕೆ ಹೋಗಿದ್ದಾಳೆ. ಸೊ ಇವಾಗ ಕಸ ಎಲ್ಲ ಗುಡ್ಸೋಕ್ಕೆ ಕ್ಲೀನಮ್ಮಾಗಿ ಆನ್ ಮಾಡಬೇಕು. ಹೋಗೋಣ, ಎಲ್ಲಿಗೆ ಹೋಗೋಣ? ಮೇಲಾ? ಸ್ಲೋ ಸ್ಲೋ ಸ್ಲೋ. ಬಾ ಆಯ್ತು ನಡಿ, ವಾಟರ್ ಬಾಟಲ್ ತೊಗೊಂಬಾ. ನೋಡಿ ಬನ್ನಿ ಹೋಗೋಣ ಮೇಲೆ ಅಂತಿದ್ದಾಳೆ. ತಗೋ ನೀವು ಹೋಗೋಣ. ಬಾಲ್ ತಗೋ. ಹಂಗೆ ಧೂಳ ಆಯ್ತಾ? ಬಾಲು ಧೂಳ ಆಯ್ತು ಅಂತೆ. ಸರಿ ಮುಟ್ಟೋದಿಲ್ಲ ಅವಳು, ಧೂಳ ಇದೆ ಅಲ್ಲ. ಬಾ ಹೋಗೋಣ, ಬಾ ಬಾ ಮತ್ತೆ ಹೋಗೋಣ ಅಂದಲ್ಲ. ಸೊ ಬಾಲ್ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಅಪ್ಪ. ನಡಿ. ಎಲ್ಲೋಗ್ತಿದ್ದೀವಿ? ನನಗೆ ಅತ್ತೆ ಮಾವ ಡೈಲಿ ಕರ್ಕೊಂಡು ಹೋಗ್ತಾ ಇದ್ರಲ್ಲ ಆಚೆ, ಈ ಟೈಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಪಾಪ ಬೋರ್ ಹೊಡಿತಿದೆ, ಅದಕ್ಕೆ ಮೇಲ್ ಅಂತಿದ್ದಾಳೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಹೋಗಿ ಅವಳಿಗೂ ಸ್ವಲ್ಪ ಆಟ ಆಡ್ದಂಗೆ ಆಗುತ್ತೆ, ನನಗೂ ಚೇಂಜಸ್ ಆಗುತ್ತೆ ಅಂತ ಹೋಗ್ತಾ ಇದೀವಿ. ಖುಷಿ ನೋಡಿ, ಖುಷಿ 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 ಆಚೆ ಬಂದ್ಬಿಟ್ರೆ ಅಲಾಮು. ಹೋಗು. ಯಪ್ಪ 6 ಗಂಟೆ ಆದರೂ ಇಷ್ಟು ಬಿಸಿಲಿದೆ ನೋಡಿ. ಸಖತ್ ಬಿಸಿಲಿದೆ. ನಾನು ನೋಡಿಲ್ಲ, ಡಿಶಿಂಗ್ ಮಾಡ್ತೀನಿ. ಡಿಶಿಂಗ್ ಹಾಂ ತಗೊಂಡ್ ಬಾ. ಅವಳು ಡಿಶುಮ್ ಅನ್ನೋದು ಎಷ್ಟು ಕ್ಯೂಟ್. ಅವಳೇ ನೋಡ್ಕೊತಾ ಇದ್ದಾಳೆ. ಏನಮ್ಮದು? ಶ್ಯಾಡೋ. ಡಿಶುಮ್ ಮಾಡು. ಮೇಲೆ ಎಸಿತೀಯಾ ನೀನು? ಡಿಶುಮ್ ಅಂತೀಯಲ್ಲ, ಮಾಡು. ಹೆಂಗೆ ಡಿಶುಮ್ ಅಂತ? ದಿತ್ತಮ್ ದಿತ್ತಮ್ ಅಂತ. ಹೆಂಗಿನ ಹತ್ರ ಹೇಳು. ಸ್ಲೋ 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 ಸ್ಲೋ. ಬೀಳ್ತೀಯ. ಇಲ್ಲಿ ಹೋಗಲ್ಲ ನೋಡಿ, ಅವಳು ಧೂಳಿದೆ ಅಲ್ಲಿ. ಏನಿದೆ ಅಮ್ಮ ಅಲ್ಲಿ? ಏನಿದೆ ಅಲ್ಲಿ? ಮಣ್ಣ? ಧೂಳು ಅನ್ಕೊಂತಾಳೆ ಅಂದೆ, ಮಣ್ಣು ಅಂತೆ. ಮಣ್ಣಿದೆಯಾ? ಚಪ್ಪಲ್ ಹಾಕಿದ್ರೆ ಬಿದ್ದುಬಿಡ್ತಾಳೆ. ನಾನು ಅದಕ್ಕೆ ಚಪ್ಪಲೇ ಹಾಕಿಲ್ಲ ಅವಳಿಗೆ. ಓಡಕ್ಕೆ ಹೋಗಿ ಅದು ಸ್ಲಿಪ್ಪರು. ಸೊ ಅದಕ್ಕೆ ಹಿಂಗೆ ಆರಾಮಾಗಿ ಆಟ ಆಡಲಿ ಅಂತ. ನೋಡಿ ಅಯ್ಯೋ ಹೋಯ್ತು. ಇಷ್ಟು ಬಿಸಿಲು. ಇನ್ನೇನೊಂದು ಸ್ವಲ್ಪ ಸನ್ಸೆಟ್ ಆಗಕ್ಕೆ ಇನ್ನೊಂದು ಅರ್ಧ ಗಂಟೆ ಆಗ್ಬೋದು. 6:30 ಆಗುತ್ತೇನೋ. ಒಂದೊಂದ್ಸರಿ 6:30 ಆದರೂ ಆಗಿರಲ್ಲ. ಬಾ. ಏನು ಹೂವನ? ಎಲ್ಲಿದೆ? ಕೆಳಗೆ ಹಾಕು, ಆಟಾಡು. ನಾನು ಓದಿತೀನಿ, ಅಲ್ಲೋಗಿ ನೀನು ಆ ಕಡೆ ಹೋಗು. ಎಸಿ ಡಿಶುಮ್ ಮಾಡು. ಇನ್ನೊಂದ್ಸರಿ ಕೆಳಗೆ ಇಟ್ಬಿಟ್ಟು ಡಿಶುಮ್ಮನು. ಜಪ್ಪ ಮೇಲೆ ಎಸಿತೀಯ. ಅದನ್ನು ತೂರಕ್ಕೆ ಹೋಗ್ತಾಳೆ, ಬಟ್ ಬರಲ್ಲ. ಏನಮ್ಮ? ಧೂಳನಾ? ಈ ಕಡೆ ಮಣ್ಣು ಧೂಳ ಇದೆ. ಈ ಕಡೆ ಹೋಗೋಣ ಬಾ, ಅಲ್ಲಿ ನೀಟಿದೆ ಅಲ್ಲಿ. ಬಾ 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 ಬಾ. ಡಿಶಮ್. ಎಸಿ ಬಾಲ್ ಎಸಿ. ಮಮ್ಮ ಕೊಡು. ಬೂವ ಬೇಕಾ? ಗೊತ್ತಿತ್ತು ಅವ್ಳು ಬಂದ ತಕ್ಷಣ ನೀರು ಕೇಳ್ತಾಳೆ ಅಂತ. ಅದಕ್ಕೆ ಯಾವಾಗ ಬಂದು ತೊಗೊಂಬಂದ್ಬಿಡ್ತೀನಿ. ಧೂಳ ಇದೆಯಾ? ತಗೋ. ಹೋಯ್ತಾ? ಅಯ್ಯಮ್ಮ ಕ್ಯಾಚ್ 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 ಕ್ಯಾಚ್. ಮಮ್ಮ ಕೊಡು. ಎಸಿ ನನಗೆ. ಮಮ್ಮಗೆ
ಮೇಲೆ ಎಸಿತ್ಯಾ? ಎಸಿ ಜೋರಾಗಿ ಜೋರಾಗಿಸಿ, ನೀನೇ ಎಗರ್ತಿದ್ಯಲ್ಲ. ಎಸಿ ಎಸಿ ಹೆಂಗೆ ಎಸಿಯೋದಮ್ಮ ಮೇಲೆ ಎಸಿ? ಗೊಂಬೆ 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 ಯಾರು? ಗೊಂಬೆ ಯಾರು? ಮೇಲೆ ನಾನು ಎಸಿಲ್ಲ. ಅಯ್ಯಪ್ಪ, ವಾವ್, ಏನಾಗ ಎಸಿಯಕ್ ಬರುತ್ತೆ. ಸೂಪರ್, ವಾವ್, ಕ್ಲಾಪ್. ಹೋಗಿ ಬಾಲ್ ತೊಗೊಂಡು ಬಾ, ಹೋಗಿ ಓಡು ಓಡು. ಬರ್ಬೇಕಾದ್ರೆ ಒಂದು ಗ್ಲಾಸ್ ಹಾಲು ಕುಡ್ಸ್ಕೊಂಡು ಕರ್ಕೊಂಬಂದಿದ್ದೀನಿ. ಸೊ ಹೊಟ್ಟೆ ಅಷ್ಟಲ್ಲ, ಮೇಲೆ ಬಂದರೆ ಒಂದು ಗ್ಲಾಸ್ ಹಾಲು ಕುಡಿದ್ರೆ ಆರಾಮಾಗಿ ಆಟ ಆಡ್ತಾಳೆ. ಆಮೇಲೆ ಚೆನ್ನಾಗಿ ನಿದ್ದೆ ಬರುತ್ತೆ, ಹಸುವಾಗುತ್ತೆ. ರಾತ್ರಿ ಊಟ ಮಾಡಿಸಿ ಮಲಗಿಸೋದೇನ. ಎಲ್ಲೋಗೋಣ? ಆ ಕಡೆ ಸೈಡು. ಬೋರ್ಡಾ? ವಾವ್, ಸನ್ ಎಲ್ಲಿದೆ ಅಮ್ಮು? ಅಲ್ಲಿದೆಯಾ? ಮೂನೆಲ್ಲಿ? ಮೂನ್ ಇಲ್ಲ ಅಮ್ಮು. ಬಾ, ಆ ಕಡೆ ಸೈಡ್ ಹೋಗೋಣ ಬಾ. ಅದು ಸನ್. ಬಾ, ಆ ಕಡೆ ಸೈಡ್ ಹೋಗೋಣ ಬಾ. ಇಲ್ಲಿ ಇದನ್ನ ಜಂಪ್ ಮಾಡೋಕ್ಕೆ ಅವಳಿಗೆ ಸ್ವಲ್ಪ. ಬಾ ಬೇಗ ಬಾ. ಸ್ಲೋ ಸ್ಲೋ. ಹೆಂಗೆ ಬರ್ತೀಯ? ಅಯ್ಯೋ ಸ್ಲೋ ಸ್ಲೋ. ಎಲ್ಲಿ ಮೀಮಿ? ಮೀಮಿ ಅಲ್ಲ ಅದು. ಬಾ ಬೇಗ ಬಾ, ಬೇಗ ಬಾ. ಬಾ ಬಾ ಬಾ, ಸ್ಲೋ ಸ್ಲೋ. ಬಾಲ್ ತಗೊಂಡು ಬಾ. ಬಾಲ್ ಎಲ್ಲಿ? ಶಾಡು. ಅಯ್ಯೋನ ನೋಡಮ್ಮ, ಎಷ್ಟು ಹೈಟ್ ಇದ್ದಾಳೆ. ಅಷ್ಟು ಹೈಟ್ ಕಾಣ್ತಾ ಇದೆಯಾ ನೀನು? ತಗೊಂಡು ಬಾ. ತೊಂಬ. ಎಷ್ಟು ಓಡಾಡ್ತಾ ಇದ್ದಾಳೆ ಅಮ್ಮಯ್ಯ. ನಾನು ಚಪ್ಪಲ್ ಕಿತ್ಕೊಬಿಟ್ಟಿದ್ದಾಳೆ. ಅದು ಉಲ್ಟಾ ಹಾಕೊಳ್ಳೋದು. ಉಲ್ಟಾ ಹಾಕೊಂತ ಇದೆಯಾ? ಬನ್ನಿ ಬನ್ನಿ ಅಂತೆ. ಎಲ್ಲೋಗೋಣಮ್ಮ? ಸೈಕಲ್ ಬೇಕು ಇವಾಗ ಅವಳಿಗೆ. ನಡಿ, ಆಯ್ತು, ಸೈಕಲಲ್ಲಿ ಹೋಗೋಣ ನಡಿ. ಬಾಲ್ ಸಾಕಾ? ನಡಿ ಓಡೋಣ, ಸಾಕು, ಟೈಮ್ ಆಯಿತು. ಬಾಲ್ ಅಲ್ಲಿದೆ, ತೊಗೊಂಡು ಹೋಗು. ಅಷ್ಟು ದೂರ ಹೋಗಿದೆ ನೋಡು. ಅಯ್ಯೋಪ್ಪ, ಆ ಕಾರ್ನರ್ಗೆ ಹೋಗಿದೆ. ಹೋಗಿ ತೊಗೊಂಡು ಬಾ. ಅಲ್ಲಿ ಹೋಗಿದೆ ನೋಡು, ಹೋಗಿ ತೊಗೊಂಡು ಬಾ. ಅದು ಕೇಕಾ? ಕರ್ಮಕಾಂಡ. ಏನದು? ಕೇಕ್ ಅಲ್ಲ ಅದು, ಪಿಜನ್ ಪಿಕ್ಕಿ. ಪಿಜನ್ ಪಿಕ್ಕಿ ಕಕ್ಕ. ಚೀ, ಕೇಕ್ ಅನ್ಕೊಂಡು ತಿಂದ್ಯಾ? ಬಾ ಕಡೆ ಹೋಗೋಣ. ಗಲೀಜದು. ಇಲ್ಲಿ ನೋಡು, ಪಾಟಿ ಅದು. ಕಕ್ಕ, ಮುಟ್ಟಬಾರ್ದು. ಸೈಡಿಗೆ ಬಾ. ನಾನು ಕೇಕು ಕೇಕ್ ಅನ್ಕೊಂಡು ನಿಂತೋಳು. ಏನು ಅನ್ಕೊಂಡ್ರೆ? ಇಲ್ಲಿ ಬಂದರೆ ಇವಳಿಗೆ ಜಿಮ್ಮಿಗೆ ಬರಲೇಬೇಕು. ಹಂಗೆ ಮಾಡೋದಾ? ನೋಡ್ಕೊಂಡಿದ್ದಾಳೆ ಲಲ್ಲಿ ಮಾಡೋದು. ಮಾಡಿ ಹೆಂಗೆ ಮಾಡ್ತಾರೆ? ಚೀ, ದೂರ ಇದ್ದೋಳು, ಬೇಡ. ಏಯ್ ಚೀ, ಯಾ ಗಿಟ ಎದಳು, ಬೇಡ ಎದಳು. ಕಾಲ್ ಮೇಲೆ ಬೀಳುತ್ತಮ್ಮ. ಬಟನ್ ಹಾಕಲ್ಲ, ಕೈ ಒಳಗಾಕು. ಫುಲ್ ಕವರ್ ಮಾಡು. ಬಾಯಲ್ಲಿ ನಡ್ಕೊಂಬಯ್ಯ. ಏನ್ ನಡ್ಕೊಂಬಾಲಿದ್ದ? ಇಲ್ಲಿ ಬಟನ್ ಇಲ್ಲ ಅಮ್ಮ, ಬಿಡಿಲ್ಲ. ನಾನು ಅಲ್ಲಿ ನಡ್ಕೊಂಡು ಹೋಗ. ದೋತಕ್ಕೆ ತೋರಿಸ್ತೀಯಾ? ಚೆನ್ನಾಗಿ ಆಟ ಆಡ್ಬಿಟ್ಟು ಬಂದ್ವಿ. ಅಷ್ಟೊತ್ತಿಗೆ ಕಿರಣ್ ಬಂದರು. ಕಿರಣ್ದು ಕೋಟ್ ಹಾಕ್ಕೊಂಡು ಎಷ್ಟು ಕ್ಯೂಟಾಗಿ ದೊಡ್ಡದಾಗಿ ಲೂಸಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ಲು. ನಾನು ಅದಕ್ಕೆ ಬೇಗ ಕುಷ್ಕ ಮಾಡಿಬಿಡೋಣ ಅಂತ
ಮಾಡ್ತಾಯಿದ್ದೀನಿ. ಈಸಿ ಇರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಮತ್ತೇನಾದರೂ ಬೇಕಿದ್ದರೆ ನಾನು ಶೇರ್ ಮಾಡ್ತೀನಿ, ಇಲ್ಲಾಂದರೆ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಅಷ್ಟೊತ್ತಿಗೆ ಹಾಲು ಕೂಡ ಬಂದಿತ್ತು, ಹಾಲು ಹಾಕ್ಸ್ಕೊಂಡ್ವಿ. ಆಮೇಲೆ ಕಿರಣ್ ಆರ್ಡ್ರ್ ಮಾಡಿದ್ರು, ಒಂದು ಸ್ವಲ್ಪ ಐಟಮ್ಸ್ ಆರ್ಡ್ರ್ ಮಾಡಿದರು. ಸೊ ಅದಕ್ಕೆ ಎಲ್ಲ ಇನ್ನೂ ಎತ್ತಿಟ್ಕೊಳ್ಳೋಕ್ಕಿದೆ, ಹಂಗೆ ಇಟ್ಬಿಟ್ಟಿದ್ದೀನಿ. ಇನ್ನು ಸೊಪ್ಪು ಬಿಡಿಸೋದು ಒಂದಿದೆ. ಇವತ್ತಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ನಾನು ನೆಕ್ಸ್ಟ್ ಡೇ ಸೊಪ್ಪು ಬಿಡಿಸೋದು. ಬನಾನ ಕೂಡ ತರಿಸಿದ್ವಿ. ಏನಾಗೆ ಬನಾನ ಅಂದರೆ ತುಂಬ ಇಷ್ಟ ತಿನ್ನೋಕ್ಕೆ. ಅವಳಿಗೆ ಕೋಲ್ಡ್ ಆಗಿಬಿಟ್ಟಿತ್ತಲ್ಲ, 5 ಡೇಸಿಂದ ಕೊಟ್ಟೇ ಇರಲಿಲ್ಲ. ಸೊ ಕೇಳ್ತಾನೆ ಇದ್ಲು ಯಾವಾಗ ಹೆಂಗಿದ್ರು ಕಮ್ಮಿ ಆಗಿದೆ ಅಂತ ತರಿಸಿದ್ವಿ. ಕುಷ್ಕ ಮಾತ್ರ ಸೂಪರಾಗಿ ಆಗಿತ್ತು. ಕಿರಣ್ ತುಂಬ ಇಷ್ಟ ಆಯಿತು, ನನಗೂ ಕೂಡ ತುಂಬ ಇಷ್ಟ ಆಯಿತು, ಯಾನಗೂ ಕೂಡ ತುಂಬ ಇಷ್ಟ ಆಯಿತು. ಅದಕ್ಕೆ ಅವಳು ನಮ್ಮ ಜೊತೆನೇ ಕೂತ್ಕೊಂಡು ಅವಳೇ ಕೊಟ್ಬಿಟ್ಟಿದ್ವಿ, ತಿಂತಾಯಿದ್ಲು. ಮೊಸರು ಅಂದರೆ ತುಂಬ ಇಷ್ಟ, ಅದನ್ನು ಹಾಕ್ಕೊಂಡು ತಿಂತಾಯಿದ್ಲು. ಸೊ ಹಂಗೆ ಹಾಲು ಇದು ಮಡಿಕೆ ತೊಗೊಂಬಂದಿದ್ವಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಮೊಸರು ಹಾಕಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ, ಫಸ್ಟ್ ಟೈಮು. ಸೊ ಅಷ್ಟೇ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬಾಯ್.